ಕೊಪ್ಪಳದ ಸಂಗಣ್ಣ ಕರಡಿಗೂ ಟಿಕೆಟ್ಗೆ ಕೋಕ್ ಸಾಧ್ಯತೆ. ಇಡೀ ದೇಶದಲ್ಲೀಗ ಲೋಕಸಭಾ ಇಲೆಕ್ಷನ್ ಫೀವರ್ ಜೋರಾಗ್ತಿದೆ. ರಾಜ್ಯದಲ್ಲಿ ಈಗಾಗಲೇ ಎಲ್ಲ ಪಕ್ಷಗಳಲ್ಲಿ ಟಿಕೆಟ್ ಲಾಬಿ, ಟಿಕೆಟ್ ಫೈಟ್ ನಡೀತಿದೆ. ಅದರಲ್ಲೂ ಬಿಜೆಪಿಯ 25 ಸದಸ್ಯರಲ್ಲಿ 12ರಿಂದ 13 ಸಂಸದರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋ ಸುದ್ದಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಈಗಾಗಲೇ ಮಾಜಿ ಸಿಎಂ ಸದಾನಂದ ಗೌಡರು ಸೇರಿ ಹಲವರು ರಿಯಾಕ್ಟ್ ಮಾಡಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇತ್ತ ಕೊಪ್ಪಳದ ಸಂಸದ ಸಂಗಣ್ಣ ಕರಡಿಗೂ ಈ ಬಾರಿ ಬಿಜೆಪಿ ಲೋಕಸಭೆ ಟಿಕೆಟ್ ಕೊಡಲ್ವಂತೆ ಅನ್ನೋ ವಿಚಾರ ಭಾರಿ ಚರ್ಚೆಯಾಗ್ತಿದೆ. ವಯಸ್ಸಿನ ವಿಚಾರ ಹಾಗೂ ಮೋದಿ ಬಗ್ಗೆ ನೀಡಿದ್ದ ಹೇಳಿಕೆ, ಭ್ರಷ್ಟಾಚಾರ ಬಗೆಗಿನ ಹೇಳಿಕೆಗಳೇ ಸಂಗಣ್ಣ ಕರಡಿಗೆ ಮುಳುವಾಗಿದೆ ಅನ್ನೋ ಮಾತು ಕೇಳಿ ಬರ್ತಿದೆ. ಕೆಲವು ತಿಂಗಳುಗಳ ಹಿಂದೆ ಮಾತನಾಡಿದ್ದ ಸಂಗಣ್ಣ ಕರಡಿ, ಮೋದಿ ವಯಸ್ಸಿನಷ್ಟೇ ನನ್ನ ವಯಸ್ಸು ಕೂಡ, ಪ್ರಧಾನಿ ಮೋದಿಗೆ ಟಿಕೆಟ್ ಕೊಟ್ರೆ ನಮಗೂ ಟಿಕೆಟ್ ಕೊಡಬೇಕು ಅಂತ ಹೇಳಿ ವಿವಾದ ಸೃಷ್ಟಿಸಿದ್ರು. ಈಗ ಕಾಂಗ್ರೆಸ್ನ ಶಾಮನೂರು ಶಿವಶಂಕರ್ 93ನೇ ಹುಟ್ಟುಹಬ್ಬ ಆಚರಣೆ ಮಾಡ್ತಾರೆ. ಈಗ ಮೋದಿಯವರ ಏಜ್ನಾಗೆ ನಾವು ಇದ್ದೀವಿ, ಪ್ರಧಾನಮಂತ್ರಿಯವರ ಏಜು ನಮ್ಮದು ಸೇಮ್ ಇದೆ. ಅದೆಲ್ಲ ಸುಮ್ಮನೆ ಹೂವಾಪೋಗಳು, ಯಾರ ಪಾರ್ಟಿಯವ್ರ ಡಿಸಿಷನ್ ಅಲ್ಲ ಅದು. ಇದರ ಜೊತೆ ಇತ್ತೀಚೆಗಷ್ಟೇ ಭ್ರಷ್ಟಾಚಾರದ ಬಗ್ಗೆ ವಿವಾದವಾಗಿ ಮಾತನಾಡಿದ್ರು. ನಾನೇನು ಹರಿಶ್ಚಂದ್ರನಲ್ಲ, ಜಲ್ ಜೀವನ್ ಮಿಷನ್ ಯೋಜನೆ ಅಕ್ರಮದಲ್ಲಿ ನಾನು ಕೂಡ ಭಾಗಿ ಅಂತ ಬಹಿರಂಗವಾಗಿಯೇ ಸಂಗಣ್ಣ ಮಾತನಾಡಿದ್ದು ಬಿಜೆಪಿಗೆ ಮುಜುಗರ ತಂದಿತ್ತು. ಇಷ್ಟೇ ಅಲ್ಲದೆ ಬಿಜೆಪಿಯಲ್ಲಿ ಒಮ್ಮೊಮ್ಮೆ ಗುಲಾಮತನ ಅನ್ನಿಸಿಬಿಡುತ್ತೆ ಅಂತ ಬಹಿರಂಗವಾಗಿಯೇ ಅಸಮಾಧಾನ ಹೊರಹಾಕಿ ರೆಬಲ್ ಆಗಿದ್ರು ಸಂಗಣ್ಣ ಕರಡಿ. ಎಲ್ಲ ಕಾರಣಗಳಿಂದ ಸಂಗಣ್ಣಗೆ ಬಿಜೆಪಿ ಟಿಕೆಟ್ ಮಿಸ್ ಆಗುತ್ತೆ ಎನ್ನಲಾಗಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಸೊಸೆಗೆ ಟಿಕೆಟ್ ತರುವಲ್ಲಿ ಯಶಸ್ವಿಯಾಗಿದ್ದ ಸಂಗಣ್ಣ ಕರಡಿ ಗೆಲ್ಲಿಸಿಕೊಳ್ಳುವಲ್ಲಿ ಫೇಲ್ ಆಗಿದ್ರು. ಮಂಜುಳಾ ಅಮರೇಶ್ ಕರಡಿ ಅಸೆಂಬ್ಲಿ ಇಲೆಕ್ಷನ್ ನಲ್ಲೇ ಸೋತಿದ್ರು. ಇನ್ನು 2018ರಲ್ಲಿ ಮಗ ಅಮರೇಶ್ ಕರಡಿ ಕೂಡ ಅಸೆಂಬ್ಲಿ ಇಲೆಕ್ಷನ್ ನಲ್ಲಿ ಸೋತಿದ್ರು. ಇದೆಲ್ಲವೂ ಸಂಗಣ್ಣ ಕರಡಿಗೆ ನೆಗೆಟಿವ್ ಆಗಿದೆ. ಈ ಎಲ್ಲ ಕಾರಣ ಇಟ್ಕೊಂಡು ಸಂಘ ಪರಿವಾರ ಸಂಗಣ್ಣಗೆ ಟಿಕೆಟ್ ಬೇಡ ಅಂತ ಹೇಳ್ತಿದೆಯಂತೆ. ಕೊಪ್ಪಳದಿಂದ ಬಿಜೆಪಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದೇ ಸದ್ಯ ಹಾಟ್ ಟಾಪಿಕ್ ಆಗಿದೆ. ಬಿಜೆಪಿಯಲ್ಲಿ ಸಹಜವಾಗಿಯೇ ಹೊಸ ಮುಖಗಳಿಗೆ ಮಣೆ ಹಾಕ್ತಾರೆ ಎನ್ನಲಾಗಿದೆ. ಅದರಂತೆ ಕೊಪ್ಪಳಕ್ಕೂ ಕೂಡ ಹೊಸ ಮುಖಕ್ಕೆ ಟಿಕೆಟ್ ನೀಡಲು ಬಿಜೆಪಿ ತಯಾರಿ ಮಾಡಿಕೊಳ್ತಿದೆಯಂತೆ. ಇತ್ತ ಸಂಗಣ್ಣ ಕರಡಿ ಟಿಕೆಟ್ ಕೈ ತಪ್ಪಿದ್ರೆ ಕಾಂಗ್ರೆಸ್ ಕಡೆ ಮುಖ ಮಾಡ್ತಾರೆ ಎನ್ನಲಾಗ್ತಿದೆ. ಎಲ್ಲದಕ್ಕೂ ಕಾಲವೇ ಉತ್ತರ ನೀಡುತ್ತೆ.